ಕಂಪ್ಲೀಟ್ಲಿ ಪ್ಲಾನ್ಡ್ ಬೈ ಎಸ್. ನಾವು ಏನು ಯಾವ ಏಜೆನ್ಸಿ ಯಾವ ಪ್ಯಾಕೇಜ್ ಏನು ತಗೊಂಡಿಲ್ಲ. ಬ್ರೆಡ್, ಚಿಕನ್ ಫ್ರಿಕಾಸೆ. ನೀರು ಬರ್ತಿದೆ ನನಗೂ ತಿನ್ನು ಚಲ್ತಿ. ವಿಚಿತ್ರದಲ್ಲಿ ವಿಚಿತ್ರ ಅನ್ಬೋದು. ಸಾಮಾನ್ಯ ಊಟ ಆದ್ಮೇಲೆ ಕೇಕ್ ತಿನ್ನೋದು ನೋಡಿದ್ವಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ನಾವು ಕರೆಂಟ್ಲಿ ಈಗ ಇದ್ದೀವಿ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಚೆನ್ನೈ ಏರ್ಪೋರ್ಟ್ ಒಳಗಡೆ ಬಂದಿದ್ದೇವೆ. ಸೊ ನಮ್ದು ಬೋರ್ಡಿಂಗ್ ಟೈಮ್ ಬಂದು ಇಟ್ ಇಸ್ ಮಿಡ್ನೈಟ್ 12 ಗಂಟೆ ಫ್ಲೈಟ್ ಇರೋದು. ನಾವು ತಗೊಂಡಿರೋ ಫ್ಲೈಟ್ಸ್ ಎಲ್ಲ ಮಧ್ಯರಾತ್ರಿನೇ. ಆಮೇಲೆ ಎಸ್ಪೆಷಲಿ ನಮ್ದು ಟ್ರಾವೆಲಿಂಗ್ ಡೇ ಏನಿರುತ್ತೋ ಇಟ್ ವಿಲ್ ಬಿ ಲೈಕ್ ಲಾಂಗೆಸ್ಟ್. ನಿದ್ದೆ ಸತ್ಯನಾಶ. ನಿದ್ದೆ ಸತ್ಯನಾಶ್. ಅದಾದ್ಮೇಲೆ ಸೊ ಫ್ರೆಶನ್ ಅಪ್ ಎಲ್ಲ ಆಗಿ ಕುತ್ಕೊಂಡಿದೀವಿ. ಸೊ ಇನ್ನು ಆಲ್ಮೋಸ್ಟ್ 2-3 ಅವರ್ಸ್ ಇದೆ ಅನ್ಕೊಂತೀನಿ ಚೆಕ್ ಇನ್ಗೆ ಅಲ್ವಾ. ಐ ಮೀನ್ ಅಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ, ಬಟ್ ಇನ್ನ ಕೌಂಟರ್ಸ್ ಓಪನ್ ಆಗಿಲ್ಲ. ಸೊ ಅದೊಂದು ಹೋಗಿ ಚೆಕ್ ಮಾಡಬೇಕು. ಸೊ ಒನ್ಸ್ ದ ಕೌಂಟರ್ ಇಸ್ ಡನ್, ಚೆಕ್ ಇನ್ ಮಾಡಿಕೊಂಡು ಇಮಿಗ್ರೇಷನ್ ಸೆಕ್ಯೂರಿಟಿ ಆಗಿ ಲೌಂಜ್ಗೆ ಹೋಗ್ತೀವಿ. ಸೊ ಇವಾಗ ಪೂಜಾ, ನಾವ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಹೋಗ್ತಾ ಇದ್ದೇವೆ ನಮ್ಮ 3rd ಇಂಟರ್ನ್ಯಾಷನಲ್ ಟ್ರಿಪ್ ಟು ಸಿಂಗಾಪುರ್. ಸೂಪರ್ ಎಕ್ಸೈಟೆಡ್. ನಮ್ಮಮ್ಮ ಫಸ್ಟ್ ನಾವು ಯಾವಾಗ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಪ್ಲಾನ್ ಯಾವಾಗ ಮಾಡ್ತಿದ್ದೋ, ಲೈಕ್ ಅಮ್ಮ ಶಿ ವಾಂಟೆಡ್ ಟು ವಿಸಿಟ್ ಫಸ್ಟ್ ಲೈಕ್ ಸಿಂಗಾಪುರ್ಗೆ ಹೋಗೋಣ ಅಂತ. ದೆನ್ ನಮ್ದು ಹೆಂಗೋ ಪ್ಲಾನ್ಸ್ ಚೇಂಜ್ ಆಗಿ ಲೈಕ್ ಥೈಲ್ಯಾಂಡ್ ಸಿನ್ಸ್ ಇಟ್ ವಾಸ್ ವೀಸಾ ಫ್ರೀ, ನಾವು ಥೈಲ್ಯಾಂಡ್ ಶಿಫ್ಟ್ ಆದ್ವಿ. ದೆನ್ ಫೈನಲಿ ವಿಯೆಟ್ನಾಂ ಅಂಡ್ ದೆನ್ ಓಕೆ ಹೋಗೇ ಬಿಡೋಣ ಸಿಂಗಾಪುರ್ಗೆ ಅಂತ. ಫೈನಲಿ ವಿ ಆರ್ ಗೋಯಿಂಗ್ ಟು ಸಿಂಗಾಪುರ್. ಜೊತೆಗೆ ವಿ ಆರ್ ವಿಸಿಟಿಂಗ್ ಅ 4th country ಆಲ್ಸೋ ಆಫ್ಟರ್ ಸಿಂಗಾಪುರ್. ಐ ಮೀನ್ ನೀವು ಗೆಸ್ ಮಾಡ್ಬೋದು. ಸಿಂಗಾಪುರ್ ಅಂದ್ರೆ ಲೈಕ್ ನಿಯರ್ ಬೈ ಮಲೇಷ್ಯಾನೇ ಹೋಗೋದು ನಾವು. ಸಿಂಗಾಪುರ್ ಅಂಡ್ ಮಲೇಷ್ಯಾ. ಸಿಂಗಾಪುರ್ಗೆ ಎಲ್ಲ ನಾವೇ ಪ್ಲಾನ್ ಮಾಡಿರೋದು. ಸೊ ಯಾವುದೇ A to Z, ನೋ ಏಜೆನ್ಸೀಸ್ ಇನ್ವಾಲ್ವ್ಡ್. ಜೊತೆಗೆ ಮಾಡೋ ಎಲ್ಲಾ ಟ್ರಿಪ್ಸ್ ನೀವೇನ್ ಹಿಂದಿನ ಬ್ಲಾಗ್ಸ್ ಅಲ್ಲಿ ನೋಡಿರ್ಬೋದು, ಇಟ್ಸ್ ಕಂಪ್ಲೀಟ್ಲಿ ಪ್ಲಾನ್ಡ್ ಬೈ ಎಸ್. ನಾವ್ ಏನು ಯಾವ ಏಜೆನ್ಸಿ ಯಾವ ಪ್ಯಾಕೇಜ್ ಏನು ತಗೊಂಡಿಲ್ಲ, ಯಾರ ಹೆಲ್ಪು ಇಲ್ಲ. ಜಸ್ಟ್ ಲೈಕ್ ಗೂಗಲ್ ಅಕ್ಕ ನಾವೇ ಎಲ್ಲ ಪ್ಲಾನ್ ಮಾಡಿ ಇದಿದ್ ಮಾಡೋಣ, ಇಲ್ಲಿ ಹೋಗೋಣ, ಎವ್ರಿಥಿಂಗ್ ನಾವೇ ಎಲ್ಲ ಸಾರ್ಟ್ ಮಾಡಿ ನಾವೇ ಆರ್ಗನೈಸ್ ಮಾಡಿರೋದು. ಐ ಥಿಂಕ್ ದಿಸ್ ಇಸ್ ಬೆಟರ್. ಕಲ್ತಂಗ ಆಗುತ್ತೆ, ಲೈಕ್ ಒಂದ್ ದೇಶನ ಎಕ್ಸ್ಪ್ಲೋರ್ ಮಾಡ್ದಂಗ ಆಗುತ್ತೆ. ನಿಂಗ ಆ ಜಾಗದ ಬಗ್ಗೆ ಆಗಿರ್ಬೋದು ತುಂಬಾ ಡೀಟೇಲ್ಸ್ ನಾವು ಮುಂಚೆನೆ ಗೊತ್ತಾಗುತ್ತೆ. ಸೊ A to Z ನಮ್ದೇ ಪ್ಲಾನು. ಮೇನ್ ಐಟನರಿ ಲೈಕ್ ಏನೇನ್ ಜಾಗಕ್ಕೆ ವಿಸಿಟ್ ಮಾಡಬೇಕು. ಸೊ ಎವ್ರಿಥಿಂಗ್ ಇಸ್ ಡನ್ ಬೈ ಪೂಜಾ ಶ್ರೀ. ಸೊ ಐಟನರಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಲೈಕ್ ನಾವ್ ಯೂಶಲಿ ಹಂಗೇನೆ Day 1 ಎಲ್ಲಿ ವಿಸಿಟ್ ಮಾಡ್ಬೇಕು, Day 2 ಎಲ್ಲಿ ವಿಸಿಟ್ ಮಾಡ್ಬೇಕು. ಸೊ ಸಾರ್ಟೆಡ್ ಇದ್ರೆ ಈಸಿ ಅಲ್ವಾ. ಸೊ ನೀನ್ ಯಾವತ್ ಏನೇನು ಎಷ್ಟು ನೋಡ್ಬೇಕು, ಎಷ್ಟು ದಿನ ಹೋಗ್ಬೇಕು ಅಂತ ಗೊತ್ತಾಗುತ್ತೆ. ಅಂಡ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಸೊ ಹೆಂಗೆ ಈ ಜಾಗದಿಂದ ಈ ಜಾಗಕ್ಕೆ ಯಾವ ತರ ಹೆಂಗಿರ್ಬೇಕು ನಮ್ಮ ಜರ್ನಿ ಅನ್ನೋದ್ ಪ್ಲಾನ್ ಮಾಡ್ಬಿಟ್ರೆ ಜಸ್ಟ್ ಟಿಕೆಟ್ಸ್ ಬುಕ್ ಮಾಡೋದಷ್ಟೇ. ಸೊ ಸಿನ್ಸ್ ಸಿಂಗಾಪುರ್ ರಿಕ್ವೈರ್ಸ್ ವೀಸಾ ನಾವೇ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಥ್ರೂ ಏಜೆಂಟೇ ನಾವು ವೀಸಾನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ವೀಸಾ ಪ್ರಾಸೆಸ್ ಯಾವ ರೀತಿ ಇತ್ತು ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನಾನು ಶೇರ್ ಮಾಡ್ತೀನಿ. ಇನ್ ಕೇಸ್ ನೀವೇ ಪ್ಲಾನ್ ಮಾಡ್ಕೋಬೇಕು ಅಂತ ಇತ್ತು ಅಂತಂದರೆ ಈ ವಿಡಿಯೋಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವೀಸಾ ನಮಗೆ ಆಲ್ಮೋಸ್ಟ್ 3 days ವಿತಿನ್ 2 days ಬಂತು ಅನ್ಸುತ್ತೆ. ಇಲ್ಲ,
ಆ ದಿನ ಸಬ್ಮಿಟ್ ಮಾಡಿದ್ರು, ದೆನ್ ನೆಕ್ಸ್ಟ್ ಮಾರ್ನಿಂಗ್ ನಮ್ಗೆ ವೀಸಾ ಸಿಕ್ತು. ಒನ್ 1 or 2 day ಮ್ಯಾಕ್ಸ್. 5 days ಅವ್ರು ಹೇಳೋದು ಬಿಸ್ನೆಸ್, 5 ಬಿಸ್ನೆಸ್ ಡೇಸ್ ಅಲ್ಲಿ ವೀಸಾ ಸಿಗುತ್ತೆ ಅಂತ. ಸೊ ನಮ್ಗೆ ಪ್ರಿಟಿ ಈಸಿನೆಸ್ ಇತ್ತು. ಸೊ ವೀಸಾ ಸಿಕ್ಕಿದ ನಂತರ ನೀವು ಸಿಂಗಾಪುರ್ಗೆ ಹೋಗೋ 3 days ಪ್ರಯರ್ SGAC ಕಾರ್ಡ್ ಸಿಂಗಾಪುರ್ ಅರೈವಲ್ ಕಾರ್ಡ್ ನ ಸಬ್ಮಿಟ್ ಮಾಡಬೇಕು. ದಟ್ ಇಸ್ ಫ್ರೀ ಆಫ್ ಕಾಸ್ಟ್. ನೀವೇ ಲೈಕ್ ಮೊಬೈಲ್ ಅಥವಾ ಲೈಕ್ ಬೇಸಿಕ್ ಡೀಟೇಲ್ಸ್ ಲೈಕ್ ನಿಮ್ ಪಾಸ್ಪೋರ್ಟ್ ನಂಬರು ಅದು ಇದು, ಸೊ ಅದನ್ನು ಸಹ ನಾನು ಸಪ್ರೇಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಯಾವ ರೀತಿ ಫಾರ್ಮ್ಸ್ ಫಿಲ್ ಮಾಡೋದು ಹೆಂಗೆ ಏನು ಅಂತ. ಸೊ ದ್ಯಾಟ್ಸ್ ಪ್ರಿಟಿ ಮಚ್ ಸಿಂಗಾಪುರ್ಗೆ ಲೈಕ್ ವೀಸಾ ಆಯಿತು, SGAC ಕಾರ್ಡ್ ಆಯಿತು. ದಟ್ಸ್ ಇಟ್. ವಿ ಹ್ಯಾವ್ ಸಾರ್ಟೆಡ್, ಬ್ಯಾಗ್ಸ್ ಪ್ಯಾಕ್ ಮಾಡ್ಕೊಂಡ್ವಿ, ಬುಕಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ವೈ ಡಿಡ್ ವಿ ಚೂಸ್ ಚೆನ್ನೈ? ಅದೊಂದು ಕ್ವೆಶನ್. ಸೊ ಸಿನ್ಸ್ ನಾವು ವಿ ಆರ್ ಬಡ್ಜೆಟ್ ಟ್ರಾವೆಲರ್ಸ್, ಲೈಕ್ ನಾವು ಸುಮಾರು ಏರ್ಲೈನ್ಸ್ದು ಪ್ರೈಸಸ್ನ ಚೆಕ್ ಮಾಡ್ತೀವಿ ಥ್ರೂ ಸ್ಕೈ ಸ್ಕ್ಯಾನರ್. ಸೊ ನಮಗೆ ಈ ಒಂದು ಜಾಗದಲ್ಲಿ ಸ್ಕೂಟ್ ಏರ್ಲೈನ್ಸ್ ಅಂತ ಹೋಗುತ್ತೆ, ಚೆನ್ನೈಲಿ ಮಾತ್ರ ಅದು ಬರೋದು. ಮೋಸ್ಟ್ಲಿ ಕೆಲವೊಂದು ಸೌತ್ ಏಷ್ಯನ್ ಕಂಟ್ರೀಸ್ ಏನಿದೆ, ನೀವು ಚೆನ್ನೈ, ಕೊಚ್ಚಿ ಈ ಕಡೆಯಿಂದ ಸ್ವಲ್ಪ ಪ್ರೈಸಸ್ ಕಮ್ಮಿ ಇದೆ. ಸೊ ದಟ್ಸ್ ದ ರೀಸನ್ ವಿ ಚೋಸ್ ಲೈಕ್ ಚೆನ್ನೈ. ಸ್ಕೂಟ್ ನಮ್ಗೆ ಅಬ್ಬಬ್ಬಾ ಅಂದ್ರೆ ಎಷ್ಟು 6.55 to 7 ಒಳಗೆ, ಇಲ್ಲ 7 ಆಗ್ಲಿಲ್ಲ, 7 ಅರೌಂಡ್ 6 ಸಮಥಿಂಗ್ ಅಲ್ಲಿ ನಮ್ಗೆ ಫ್ಲೈಟ್ಸ್ ಅಂದ್ರೆ ಲೈಕ್ ಇನ್ಕ್ಲೂಡಿಂಗ್ ದ ಬ್ಯಾಗೇಜ್ and everything. ಬ್ಯಾಗೇಜ್ ದಟ್ ಇಸ್ ಸಪ್ರೇಟ್ಲಿ. ನೀವ್ ಯಾವ್ದೇ ಬಜೆಟ್ ಏರ್ಲೈನ್ಸ್ ಹೋದ್ರು ನಿಮ್ಗೆ ಯಾವತ್ತೂ ಬ್ಯಾಗೇಜ್ ಅವರು ಇನ್ಕ್ಲೂಡ್ ಮಾಡಲ್ಲ, ಇಟ್ಸ್ ಓನ್ಲಿ ಕ್ಯಾಬಿನ್. ಸೊ ಸ್ಕೂಟ್ ಒಂದೇನ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ಯು ವಿಲ್ ಗೆಟ್ 10 kg of cabin. ನಿಮ್ಗೆ ಬೇರೆ ಏರ್ಲೈನ್ಸ್ ಕೊಡೋದು 7 ಅಷ್ಟೇ. ಸ್ಕೂಟ್ ದೇ ಆಫರ್ ಯು 10 kg. ಸೊ 10 kg ಎಲ್ಲರಿಗೂ ಸಿಕ್ತು. ಸೊ ನಮ್ಗೆ ಅಡಿಷನಲ್ ಇನ್ನೊಂದು 20 kg ಬೇಕಿತ್ತು. ಸೊ 40 kgs ಅಡಿಷನಲಿ ಬುಕ್ ಮಾಡ್ಕೊಂಡ್ವಿ. ಸೊ ದಟ್ ಈಸ್ ಸಪ್ರೇಟ್ ಚಾರ್ಜ್ ಆಗುತ್ತೆ. ಸೊ ಅದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಐ ಥಿಂಕ್ ಪರ್ ಹೆಡ್ ಒಂದು 7.5K ಬೀಳುತ್ತೆ. ಸೊ ದಟ್ಸ್ ಇನ್ನೊಂದು ಸ್ಟೇಟ್ ಎಕ್ಸ್ಪ್ಲೋರ್ ಮಾಡ್ದಂಗಾಯ್ತು, ಜೊತೆಗೆ ಈ ಒಂದು ಚೆನ್ನೈ ಏರ್ಪೋರ್ಟ್ ನ ಎಕ್ಸ್ಪ್ಲೋರ್ ಮಾಡ್ದಂಗಾಯ್ತು. ದಿಸ್ ಇಸ್ ಆರ್ ಲೈಕ್ ಫಿಫ್ತ್ ಏರ್ಪೋರ್ಟ್ ದಟ್ ವಿ ಆರ್ ವಿಸಿಟಿಂಗ್ ಅಂಡ್ ಎಕ್ಸ್ಪ್ಲೋರಿಂಗ್. ಆಮೇಲೆ ಲೌಂಜ್ ಎಕ್ಸ್ಪ್ಲೋರ್ ಮಾಡಕ್ಕೆ ಖುಷಿ ಅನ್ಸುತ್ತೆ, ಲೈಕ್ ಡಿಫರೆಂಟ್ ಏರ್ಪೋರ್ಟ್ ಲೌಂಜಸ್ ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ. ಇದುವರೆಗೆ ಲೈಕ್ ಬ್ಯಾಂಗ್ಳೂರ್, ಕೋಲ್ಕತ್ತಾ, ಕೊಚ್ಚಿ, ಸೊ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೇವೆ. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಚೆನ್ನೈನೇ ಆಗ್ಬಿಡೋಣ, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಯಾವ ರೀತಿ ಇರುತ್ತೆ ಲೌಂಜ್ ಅನ್ನೋದನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಹೋಪ್ಫುಲಿ ಈ ಒಂದು ಟ್ರಾವೆಲ್ ಸೀರೀಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಐ ಮೀನ್ ನೀವೂನು ನಮ್ ತರನೇನೆ ಬಡ್ಜೆಟ್ ಅಲ್ಲಿ ಲೈಕ್ ನೀವೇ ಪ್ಲಾನ್ ಮಾಡ್ಕೊಂಡು ಇಂಟರ್ನ್ಯಾಷನಲ್ ಟ್ರಿಪ್ ನ ಪ್ಲಾನ್ ಮಾಡ್ಕೋಬಹುದು. ಬಟ್ ಹೆದರ್ಕೊಳ್ಳುವಂತದ್ದು ಏನಿಲ್ಲ, ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ಬೇಕಾದ್ರೆ ಹೆಂಗಿರುತ್ತೋ ಏನೋ ಎತ್ತ ಅಂತ. ಸೊ ಆ ಥರದ್ದೇನೂ ಇರಲ್ಲ. ಒಂದ್ ಸ್ವಲ್ಪ ರಿಸ್ಕ್ ಅನ್ನೋದ್ಕಿಂತ ನೀವೊಂದ್ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ರಿಸರ್ಚ್ ಮಾಡ್ಬೇಕಾಗತ್ತೆ. ಸೊ ಯಾವ ಪ್ಲೇಸ್ ಅಲ್ಲಿ ಉಳ್ಕೊಬೇಕು, ಯಾವ ಜಾಗನ ನೋಡ್ಬೇಕು, ಸೊ ಡೇ ವೈಸ್ ಪ್ಲಾನ್ ಮಾಡ್ಕೋಬೇಕು. ನೀವು ನಿಮ್ಮ ಟೈಮ್ ನ ಇನ್ವೆಸ್ಟ್ ಮಾಡಿದ್ರೆ ಪ್ಲಾನಿಂಗ್ ಇಟ್ ಈಸ್ ಈಸಿ. ಸೊ ನಾವು ಮಾಡಿದ ಅದೇ ರೀತಿ. ಸೊ ನನ್ನ ವಿಡಿಯೋಸ್ ನ ನೀವು ನೋಡಿದ್ರೆ ಐ ಥಿಂಕ್ ಕಂಪ್ಲೀಟ್ ಒಂದು ಡೀಟೇಲ್ಡ್ ಆಗಿ ಪ್ಲಾನ್ ಮಾಡ್ಕೋಬಹುದು. ಸೊ ಎಂಡ್ ತನಕ ನೋಡಿ ಒಂದು ಸಿಂಗಾಪುರ್ ಮಲೇಷಿಯಾ ನೋಡಿ. ಮುಂಚೆನೂ ಥೈಲ್ಯಾಂಡ್ ಮತ್ತೆ ವಿಯೆಟ್ನಾಂ ಸೀರೀಸ್ ಬಿಟ್ಟಿದ್ದಾಳೆ. ಸೊ ಅದನ್ನು ಸಹ ನೀವು ಚೆಕ್ಔಟ್ ಮಾಡ್ಬೋದು ನನ್ನ ಪ್ರೀವಿಯಸ್ ವೆಕೇಶನ್ಸ್. ಸೊ ಅದನ್ನ ಸಪ್ರೇಟ್ ಪ್ಲೇ ಲಿಸ್ಟೇ ಮಾಡಿರ್ತಿದ್ದೀನಿ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್. ಇಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ನಮ್ಮ ಚೆಕ್ ಇನ್ಗೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಸೊ ಆಕ್ಚುಲಿ ಹೋಗಿ ನೋಡ್ಕೊಂಡ್ ಬರೋಣ. ಅಲ್ಲಿ ಆಲ್ರೆಡಿ ಡಿಸ್ಪ್ಲೇ ಇದೆ. ವಿಲ್ ಜಸ್ಟ್ B1 to B4 ಕೌಂಟರ್ ನೋಡ್ಕೊಂಡ್ ಬರೋಣ. ಆ ಕೌಂಟರ್ ನ ಚೆಕ್ ಮಾಡ್ಕೊಂಡ್ ಬರೋಣ. ಸ್ಟಾರ್ಟ್ ಆಗಿದ್ರೆ ಬೇಗ ಮುಗಿಸ್ಕೊಂಡು ಅಟ್ಲೀಸ್ಟ್ ಲೌಂಜ್ ಏರಿಯಾನಾರ ಎಕ್ಸ್ಪ್ಲೋರ್ ಮಾಡ್ಬೋದು. ಹೌದು, 7:30 ನೋಡೋಣ, ಹಿಂಗೆ ಕಾಲ ಕಳಿಬೇಕು. ಸೊ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಲೌಂಜ್
ಟ್ರೈ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಲೈಕ್ ಇಲ್ಲಿನ ಏರ್ಪೋರ್ಟ್ ಲೌಂಜ್. ಸೊ ಏರ್ಪೋರ್ಟ್ ಲೌಂಜ್ ಯೂಶಲಿ ಇಮಿಗ್ರೇಷನ್ ಆಗಿ ಸೆಕ್ಯೂರಿಟಿ ಚೆಕ್ ಆಗಿದ ನಂತರ ನೀವು ಲೌಂಜ್ ಆಕ್ಸೆಸ್ನ ಪಡ್ಕೋಬೋದು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಚೆನ್ನೈ ಇಂಟರ್ನ್ಯಾಷನಲ್ಸ್ ಏರ್ಪೋರ್ಟ್ ಲೌಂಜ್. ಸೊ ದಿಸ್ ಇಸ್ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದು ಒಂದು ಓವರ್ ವ್ಯೂ. ಸೊ ಅದೆಲ್ಲ ಚೆಕ್ ಇನ್ ಕೌಂಟರ್ಸ್ಗಳಿದೆ. Let's go. ಸೊ ಫುಡ್ ಕೌಂಟರ್ ಬೊಫೆಲಿ ಏನೇನಿದೆ ಅಂತ ಹೇಳೋದಾದ್ರೆ, ಸೂಪ್ ಕುಡಿತ್ಯಾ? ಪೊಟೇಟೊ ಸೂಪ್. ಚಲೋ. ಸೊ ಚಪಾತಿಯಿಂದ ಸ್ಟಾರ್ಟ್ ಮಾಡೋದ. ದಿಸ್ ಇಸ್ ತಂದೂರಿ ಪಾಪಡ್, ಚಪಾತಿ, ಸೂಪ್ ಇದೆ, ಬ್ರೆಡ್, ಚಿಕನ್ ಫ್ರಿಕಾಸೆ. Taking the first bite of dim sum. ನೀರು ಬರ್ತಿದೆ ಬಾಯಿ. ನನಗೂ ತಿನ್ನು ಜಲ್ದಿ. How is it? ಆಯ್ತಾ? ನಿಮ್ಮ ಟೇಸ್ಟ್ ಬಡ್ಸ್ ಲೈಕ್ ಆಗುತ್ತೆ, ಮಂಚೂರಿ ಟೆಕ್ಸ್ಚರ್. dim sum ಸಖತ್ತಾಗಿದೆ ವಿತ್ ಹಾಟ್ ಗಾರ್ಲಿಕ್ ಸಾಸ್. ಅಮೇಝಿಂಗ್. ಇನ್ನೊಂದು 3 ಪ್ಲೇಟ್ ಹೇಳ್ತೀವಿ. ಈ ಒಂದು ಏರ್ಪೋರ್ಟ್ ಲೌಂಜಲ್ಲಿ ಫಸ್ಟ್ ಫ್ರೂಟಿ ಜ್ಯೂಸ್, ನಂತರ ಇಲ್ಲಿದೆ ಪಾಲಕ್ ಪನ್ನೀರ್, ವೈಟ್ ಲೈಕ್ ಚಿಕನ್ ಗ್ರೇವಿ, ಫಿಶ್ ಕರಿ, ಒಂದು ಸ್ವಲ್ಪ ಸ್ಯಾಲೆಡ್, ಪೀನಟ್ಟು, ಕಾರ್ನ್ ಮತ್ತು ಸ್ಯಾಲೆಡ್, ವೆಜಿಟೇಬಲ್ ದಮ್ ಬಿರಿಯಾನಿ, ಹೈದ್ರಾಬಾದಿ ದಮ್ ಬಿರಿಯಾನಿ, ಚಪಾತಿ ಮತ್ತು ನೂಡಲ್ಸ್. And this is Pooja. Mummy, daddy. So let's enjoy this. Noodles ಒಣಗೋಗೈತೆ, ಬಿಸಿಲ್ಲ. ಮೇನ್ ಕೋರ್ಸ್ ಎಲ್ಲ ಆಯ್ತು ಪೂಜಾ. ಡೆಸರ್ಟ್ ಅಲ್ಲಿ ಏನ್ ತಂದಿದ್ಯಾ? ಮ್ಯಾಂಗೋ ಪೇಸ್ಟ್ರಿ, ಸೆಮೋಲಿನಾ ಕೇಕ್ ಮತ್ತೆ ಫ್ರೂಟ್ಸ್. ಇದು ಗುಲಾಬ್ ಜಾಮೂನ್ ವಿತ್ ರಬಡಿ. ಹಾಬಿಟ್ನಾ? ಪೇಸ್ಟ್ರಿ ಚೆನ್ನಾಗಿದೆ, ತಿಂದಾಯ್ತು ಆಲ್ರೆಡಿ. ಹೇಳಿದ್ನಲ್ಲ. ಸಮಾಧಾನನಾ? ಯಾ, ಚೆನ್ನಾಗಿದ್ಯಾ ಪೇಸ್ಟ್ರಿ? ಇದೇನು ಎಲ್ಲ ಕಡೆ ಒಂದೇ ಥರನೇ ತಾನೆ, ಚೆನ್ನಾಗಿದೆ. ಇದು ತಿಂದಿಲ್ಲ. ಮಾಲ್ಸ್ಟ್ ಇದೆ, ಗೊತ್ತಾನೆ ಇಲ್ಲ ನನಗೆ. ಬಂಬೂಷ ಅಂತ ಏನೋ ಬರ್ದಿತ್ತು. ಬಾಬುಷಾನೋ ಬೊಂಬುಷಾನೋ. ಓಕೆ, ಚೆನ್ನಾಗಿದ್ಯಾ? ಏನಿದು ಗಟ್ಟಿಗಿದೆ, ಡ್ರೈ ಇದೆ ಆ್ಯಕ್ಚುಲಿ. ತಗೊಳ್ಳೋ ಪೂಜಾ, ಹಾಕು ಸಾಸ್ ಹಾಕು. ಚೆನ್ನಾಗಿದ್ಯಾ? ರಬ್ಬಿ ಚೆನ್ನಾಗಿದೆ. ಇದೀಗ ಬಂದ ಸುದ್ದಿ. ವಿಚಿತ್ರದಲ್ಲಿ ವಿಚಿತ್ರ ಅನ್ಬೋದು. ಸಾಮಾನ್ಯ ಊಟ ಆದಮೇಲೆ ಕೇಕ್ ತಿನ್ನೋದು ನೋಡಿದ್ವಿ, ಬಟ್ ಕೇಕ್ ಜೊತೆಗೆ ಒಳ್ಳೆ ಮೆಣಸಿನ್ಕಾಯಿ. ಅದು ಏನದು? ಅದು ಉಪ್ಪು ಮೆಣಸಿನ್ಕಾಯಿ ತಾನೆ, ಮಜ್ಜಿಗೆ ಮೆಣಸಿನ್ಕಾಯಿ.
ಅಪ್ಪ ಏನ್ ಕಾಂಬಿನೇಷನ್? ಸೊ ಅವ್ರ ಬಾಯಿಂದನೇ ಕೇಳ್ಬಿಟ್ರೆ ಒಳ್ಳೇದು. ಯಾಕೆ ಅಂತಂದರೆ ಈ ವಿಚಿತ್ರನ ನಾವೇ ನೋಡಿರೋದು ಫಸ್ಟ್ ಟೈಮು. ಏನ್ ಈ ಕಾಂಬಿನೇಷನ್ ಟ್ರೈ ಮಾಡ್ತಾ ಇದ್ದೀರಾ? ಯಾಕೆ ಅಂದರೆ ಬಾಯೆಲ್ಲ ಸ್ವೀಟ್ ಹೊಡಿತಿತ್ತು, ಬಾಯಿ ಖಾರವಾಗಿರಲಿ ಅಂದ್ಬಿಟ್ಟು ಮೆಣಸಿನ್ಕಾಯಿ ತಿಂದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈಗೂ ಹುಂಟೆ ಕಾಂಬಿನೇಷನ್ ಹೆಂಗೈತೆ? ಸೂಪರ್ ಆಗಿದೆ. ಹಾಲ ಆಮೇಲೆ ಡಿಕಾಕ್ಷನ್ ನೀನು ಚುಟ್ಟಿ ಹಾಕು. ಚುಟ್ಟಿ ಹಾಕಲ್ಲ, ಡಿಕಾಕ್ ಕಡ್ಡಿ ಎಲ್ಲ ಐತೆ. ಸಾಕಲ್ಲ ಒಂದು ನೋ ಕಡ್ಡಿ. ಸೊ ಈ ಒಂದು ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ನಾವು ಬಳಸಿದ್ ಬಂದು ರೂಪೇ ಪ್ಲಾಟಿನಮ್ ಡೆಬಿಟ್ ಕಾರ್ಡ್ಸ್. ಸೊ ರೂಪೇ ಪ್ಲಾಟಿನಮ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನಿಮಗೆ ಲೌಂಜ್ ಆಕ್ಸೆಸ್ ಸಿಗತ್ತೆ. ಸೊ ₹2 ಕಟ್ ಮಾಡ್ತಾರೆ, ಸೊ ದಟ್ ಯು ಕ್ಯಾನ್ ಎಂಜಾಯ್ ದಿ ಅನ್ಲಿಮಿಟೆಡ್ ಬೊಫೆ. ಅದ್ರ ಜೊತೆಗೆ ನಿಮಗೆ ಕಾಂಪ್ಲಿಮೆಂಟ್ರಿ ಆಗಿ ಒಂದು ಆಲ್ಕೋಹಾಲ್ ಬೆವ್ರೇಜ್ ಇರುತ್ತೆ, ಜೊತೆಗೆ ಒಂದು ಬಿಯರ್ ಫ್ರೀ ಲೈಕ್ ಕಾಂಪ್ಲಿಮೆಂಟ್ರಿ ಆಗಿ ನಿಮಗೆ ಸಿಗುತ್ತೆ. ಸೊ ನಾವು ಈ ಬಿಯರು ಮತ್ತು ಆಲ್ಕೋಹಾಲ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಸೊ ರೂಪೇ ಜೊತೆಗೆ ವೀಸಾ ಕಾರ್ಡ್ಸ್ ಇತ್ತು ಅಂತಂದ್ರೂ ನಿಮಗೆ ಎಲಿಜಿಬಲ್ ಇದೆ. ಸೊ ಒಂದು ಕಾರ್ಡ್ ಒಂದು ಎಂಟ್ರಿ ಪಡ್ಕೋಬೋದು. ಮತ್ತು ನೀವು ಯಾವ ಕಾರ್ಡ್ನ ಕೊಡ್ತಾ ಇದ್ದೀರಾ ಅಂದರೆ ಕಾರ್ಡ್ ನಿಮ್ಮ ಹೆಸರಲ್ಲಿದ್ದರೆ ನೀವಿರಬೇಕು, ಇಲ್ಲ ಅಂತಂದರೆ ದಟ್ ಪ್ಯಾಸೆಂಜರ್ ಶುಡ್ ಬಿ ದೇರ್ ವಿತ್ ಯು, ದ ಕಾರ್ಡ್ ಓನರ್ ಶುಡ್ ಬಿ ದೇರ್ ವಿತ್ ಯು. ಹಾಂ, ಸೊ ನಿಮ್ಮ ಹತ್ರ ಯಾವೆಲ್ಲ ಕಾರ್ಡ್ಸ್ ಇದೆ, ಇನ್ ಕೇಸ್ ರೂಪೇ ಪ್ಲಾಟಿನಮ್ ಮೆಜಾರಿಟಿ ವರ್ಕ್ ಆಗುತ್ತೆ. ಇನ್ ಕೇಸ್ ಆಗಿಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ್ದೆಲ್ಲ ಕಾರ್ಡ್ಸ್ ಇದೆ ಅದನ್ನೆಲ್ಲ ಕೊಟ್ಟು ಚೆಕ್ ಮಾಡಿಸಿ, ಸೊ ಚೆಕ್ ಮಾಡ್ತಾರೆ. ಸೊ ಇನ್ ಕೇಸ್ ಓಕೆ ಆಯಿತು ಅಂತಂದರೆ ₹2 ಡಿಡಕ್ಟ್ ಆಗುತ್ತೆ. ಸೊ ಓವರ್ ಆಲ್ ದ ಏರ್ಪೋರ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ನೈಸ್. ಸೊ ಕರೆಂಟ್ಲಿ ಅದು ಫುಡ್ ಸೆಕ್ಷನ್ನಲ್ಲೆಲ್ಲ ಕೂತು ಸ್ವಲ್ಪ ಇಲ್ಲಿ ರೆಕ್ಲೈನರ್ ಲೈಕ್ ಸೋಫಾ ಥರ ಇತ್ತು. ಸ್ವಲ್ಪ ಹೊತ್ತು ಒಂದು ½ ಅನ್ ಅವರ್ ಇಲ್ಲಿ ರಿಲ್ಯಾಕ್ಸ್ ಮಾಡಿಬಿಟ್ಟು ನಮ್ಮ ಬೋರ್ಡಿಂಗ್ ಗೇಟ್ ಹತ್ರ ಹೋಗೋಣ ಅಂದ್ಬಿಟ್ಟು ಸೊ ಇಲ್ಲೆಲ್ಲ ಕೂತಿದ್ದೀವಿ. ಅಲ್ಲಿ ಪೂಜಾ ಇದ್ದಾಳೆ, ಮಮ್ಮಿ ಎಲ್ಲೋ ಹೋಗಿದ್ದಾರೆ. ನಿದ್ದೆ ಮಾಡೋ ಟೈಮಲ್ಲಿ ಓದು ಅಂತ ಬುಕ್ ಕೊಟ್ಟರೆ ಏನು ಓದಲಿ? ಅಲ್ಲಿ ನೋಡಿದ್ರೆ ಕೇಕ್ ಜೊತೆಗೆ ಮೆಣಸಿನ್ಕಾಯಿ ತಿಂತಾ ಇತ್ತು. ಈಗ ನನಗೆ ನಿದ್ದೆ ಬರ್ತಾ ಇದೆ, ಇಂಗ್ಲೀಷ್ ಪೇಪರ್ ಕೂತ್ಬಿಟ್ಟು ಓದು ಅಂತ ಕೊಡ್ತಾ ಇದೆ. ನೋಡೋದು ಏನಾಗಿದೆ ಇವತ್ತು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಸೊ ಇದೆಲ್ಲ ಲೈಕ್ ನೀವು ಅಲ್ಲಿ ಊಟ ಮಾಡ್ಕೊಂಡು ಬಂದು ರಿಲ್ಯಾಕ್ಸ್ ಮಾಡ್ಕೋಬೋದು. ಸೊ ಆ ಒಂದು ಜಾಗ. ಓವರ್ ಆಲ್ ಹೇಳ್ಬೇಕಂದ್ರೆ ಚೆನ್ನಾಗೇ ಇದೆ ಎಕ್ಸ್ಪೀರಿಯನ್ಸ್, ಏನಿಲ್ಲ, ನಾಟ್ ಬ್ಯಾಡ್. ಇಟ್ಸ್ ಲೈಕ್ ನಾಟ್ ಟೂ ಗುಡ್ ಆ್ಯಂಡ್ ನಾಟ್ ಟೂ ಬ್ಯಾಡ್, ಇಟ್ಸ್ ಲೈಕ್ ಓಕೆ, ಆವ್ರೇಜ್ ಅಲ್ಲಿದೆ. ಗುಡ್. ಸೊ ದಟ್ ವಾಸ್ ಅವರ್ ಒಪಿನಿಯನ್ on Chennai International Airport lounge. Overall it was like a good experience. So ನಮಗೆ ಈವನ್ ಈಸಿಯಾಗಿ ಲೊಕೇಟ್ ಮಾಡ್ಬೋದು. ಸೆಕ್ಯೂರಿಟಿ ಚೆಕ್ ಆದ ತಕ್ಷಣ ನೀವು ಟುವರ್ಡ್ಸ್ ಗೇಟ್ಸ್ ಹೋಗ್ತಿರಲ್ಲ, ಅಲ್ಲಿ ಸೈನ್ ಇದೆ, ಐ ಮೀನ್ ಲೌಂಜ್ ಅಂತ. ಐ ಥಿಂಕ್ ಥರ್ಡ್ ಫ್ಲೋರ್ ಅಲ್ಲಿರೋದು ಲೌಂಜ್, ಟ್ರಾವೆಲ್ ಕ್ಲಬ್ ಲೌಂಜ್. ಸೊ ಇನ್ ಕೇಸ್ ನೀವೇನಾದರೂ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಟ್ರಾವೆಲ್ ಮಾಡ್ತಾ ಇದ್ರೆ ಸೊ ಡೆಫಿನೆಟ್ಲಿ ಯು ಕ್ಯಾನ್ ಚೆಕ್ ಇಟ್ ಔಟ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ನಮಗಂತೂ ಇಷ್ಟ ಆಗುತ್ತೆ, ಎಸ್ಪೆಷಲಿ ಲೌಂಜ್ನ ಮಾಡಲಿಕ್ಕೆ. ಯಾವ ಫುಡ್ ಇದೆ, ಆಪ್ಷನ್ಸ್ ಏನೇನಿದೆ, ಎಕ್ಸ್ಪ್ಲೋರ್ ಮಾಡಕ್ಕೆ ನಮಗೆ ಪರ್ಸನಲಿ ತುಂಬಾನೇ ಇಷ್ಟ ಆಗುತ್ತೆ. ಸೊ ಫೈನಲಿ ಬೋರ್ಡ್ನ ಮಾಡ್ತಾ ಇದ್ದೇವೆ. ಸೊ ಲೌಂಜಿಂದ ಬಂದ ತಕ್ಷಣನೇ ಬೋರ್ಡಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ಬೋರ್ಡಿಂಗ್ ಲೈನಲ್ಲಿ ನಿಂತಿದ್ದೀವಿ. ಮಮ್ಮಿ ಪೂಜಾ ಮುಂದೆ ಇದ್ದಾರೆ, ನಾನು ಡ್ಯಾಡಿ ನಿಂತಿದ್ದೀವಿ. ನಾವೇ ಫಿಲ್ ಆಗಿರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅಲ್ಲ. ಟೈಮ್ ಕೊಟ್ಟಿದ್ದಾರೆ, ಬಟ್ ಅಷ್ಟು ಹೊರಗಡೆ ಇರಬೇಕಾಗಿತ್ತು ಅಷ್ಟೇ. ಜನ ಜಾಸ್ತಿ ಅಲ್ಲ, ಟೇಸ್ಟ್
ಸೊ ನಾವು ಹೋಗ್ತಿರೋವಂಥದ್ದು ಸ್ಕೂಟ್ ಏರ್ಲೈನ್ಸಲ್ಲಿ. ಸೊ ಇದು ತುಂಬ ದೊಡ್ಡದಾಗಿದೆ, ನಾವು ಯೂಶಲಿ ಫ್ಲೈ ಮಾಡ್ತಿದ್ದ ಏರ್ಲೈನ್ಸಿಗೆ ಕಂಪೇರ್ ಮಾಡಿದ್ರೆ. ಯಾಕೆ ಅಂತಂದರೆ ಇದು ಅಲ್ಲಿ 3 seats, ಲೈಕ್ ರೈಟ್ ಲೆಫ್ಟ್ ಸೈಡ್, ಮಿಡ್ ಬರ್ತ್ ಇಸ್ 3 seats ಆ್ಯಂಡ್ ಆ ಕಡೆ 3 seats. ಸೊ ಯಾ, ಸಿ ಯು ಇನ್ ಸಿಂಗಪೋರ್. ಐ ಥಿಂಕ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಮತ್ತು ಸಿಂಗಪೋರ್ ಸೀರೀಸ್ ಸ್ಟಾರ್ಟ್ ಆಗ್ತಿದೆ, ಸೊ ಸ್ಟೇ ಟ್ಯೂನ್ಡ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬೈ ಗೈಸ್ ಆ್ಯಂಡ್ ಟೇಕ್ ಕೇರ್.